ಜೋಶಿ ನಾಗರಿಕ ಸೇವೆಗಳ ಸಚಿವ, ಆಹಾರ ಮತ್ತು ನಾಗರಿಕ ಸೇವೆಗಳ ಸಚಿವ ಪ್ರಹ್ಲಾದ್ ಜೋಶಿ ನಮ್ದೇನು ಕೇಂದ್ರ ಸರ್ಕಾರ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರದ್ದೇ. ಗೊತ್ತಾ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ತೆರಿಗೆ ಕೊಡ್ತೀವಿ ಅಂತ ನಿಮ್ಗೆ ಗೊತ್ತಾ? ಗೊತ್ತೇನ್ರಿ ನಿಮ್ಗೆ ತೆರಿಗೆ? 45 ಲಕ್ಷ ಕೋಟಿ, ಸುಮಾರು 45 ಲಕ್ಷ, 45 ಸಾವಿರ ಕೋಟಿ, 45 ಸಾವಿರ ಕೋಟಿ. ನಮ್ಗೆ ಎಷ್ಟು ಗೊತ್ತಾ ವಾಪಸ್ ಬರೋದು? ₹1 ಕೊಟ್ಟರೆ ತೆರಿಗೆ ರೂಪದಲ್ಲಿ ನಾವು ಕೇಂದ್ರಕ್ಕೆ ನಾವು ಬರೋದು 13 ರಿಂದ 14 ಪೈಸೆ ಮಾತ್ರ. ಎಷ್ಟಪ್ಪ? ಅದರಲ್ಲಿ ನಾವೆಲ್ಲ ನಿಮಗೂ ಕೊಡಬೇಕು. 45 ಸಾವಿರ ಕೋಟಿ ತೆರಿಗೆ ಕೊಟ್ಬಿಟ್ಟು ನಮ್ಗೆ ವಾಪಸ್ಸು ₹1 ಕೊಟ್ರೆ ₹1 ಎಷ್ಟು ಪೈಸೆ ಇರೋದು? 100 ಪೈಸೆ. ನಮ್ಗೆ ಎಷ್ಟು ವಾಪಸ್ ಬರೋದು? 13-14 ಪೈಸೆ ಮಾತ್ರ. ನ್ಯಾಯನಾ? ಇದು ಕೇಳಿದ್ರೆ ಕಾಲ್ಕಂತ ಜಗಳಕ್ಕೆ ಬರ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲ ಪಾಪ ಪ್ರಜ್ಞಾವಂತ ಚೇರ್ಮನ್ಗಳಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ರಜ್ಞಾವಂತ ಚೇರ್ಮನ್ಗಳಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ನೀವು ತಿಳ್ಕೋಬೇಕು ಇದನ್ನೆಲ್ಲ. ಈಗ ಈ ಸ್ವತ್ತು ಇವತ್ತು ತಂತ್ರಾಂಶ ಚಾಲನೆ ಕೊಟ್ಟಿದ್ದೀವಲ್ಲ, ಕಾರಣ ಯಾಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಗಳ ಆದಾಯ ಹೆಚ್ಚಾಗಬೇಕು ಅನ್ನೋ ಕಾರಣ. ಗ್ರಾಮ ಪಂಚಾಯತಿಗಳ ಆದಾಯ ಹೆಚ್ಚಾಗಬೇಕು, ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಸ್ವತ್ತುಗಳು ಸುಮಾರು ನಾವು ಎಷ್ಟು 1 ಕೋಟಿನ 95 lakhs 95 ಲಕ್ಷಕ್ಕೂ ಹೆಚ್ಚು ಸ್ವತ್ತುಗಳನ್ನ ಇವತ್ತು ನಾವು ಈ ತಂತ್ರಾಂಶದ ಮೂಲಕ ಈ ಸ್ವತ್ತುಗಳನ್ನ ತಂತ್ರಾಂಶಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ. ಅವೆಲ್ಲ ಗ್ರಾಮ ಪಂಚಾಯತಿ ಆದಾಯಕ್ಕೆ ಬರ್ತಾ ಇರಲಿಲ್ಲ. ಈಗ ಎಷ್ಟು ಜಾಸ್ತಿ ಆಗಿದೆ? 1778 ಕೋಟಿ. ಇನ್ನೂ ಜಾಸ್ತಿ ಆಗುತ್ತೆ. 2000 ಕೋಟಿಗೂ ಜಾಸ್ತಿ ಆಗುತ್ತೆ. ನೀವೆಲ್ಲ ಮಾಡ್ಬೇಕಲ್ಲ. ಆಮೇಲೆ ಶಾಲೆಗಳಿಗೆ, ಅಂಗನವಾಡಿ ಕೇಂದ್ರಗಳಿಗೆ ನೀರು ಕೊಡ್ತಾ ಇರೋರು ಯಾರು? ಯಾರೇ? ಶಾಲೆಗಳಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇರೋರು ಯಾರು? ನಾವಲ್ಲ, ರಾಜ್ಯ ಸರ್ಕಾರ. ನಮಗೆ ಏಕಂತಂದ್ರೆ ನಮಗೆ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದೆ. ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಜನರು ಪಾಲ್ಗೊಳ್ತಕ್ಕಂಥದ್ದು ಆಗಬೇಕು, ಜನತಂತ್ರದ ವಿಕೇಂದ್ರೀಕರಣ ಆಗಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ. ಅದರಿಂದ